ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ವಿಡಿಯೋ ನೋಡೋಕ್ಕೂ ಮುಂಚೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಲೈಕ್ಗಳು ಉತ್ತಮ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೇರಣೆ ನೀಡುತ್ತವೆ. ಲೈಕ್ ಮಾಡ್ತೀರಾ ತಾನೇ? ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಮಾಹಿತಿ ಇದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಚರ್ಚೆಯಲ್ಲಿ ಸಂಗಾತಿಯ ಸಹಾಯ ಇಲ್ಲದೆಯೇ ಜೀವಿಗಳು ತಮ್ಮದೇ ಆದ ಪ್ರತಿರೂಪವನ್ನ ಹೇಗೆ ಸೃಷ್ಟಿಸುತ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಒಂದು ಜೀವಿಯಿಂದ ಅದರದ್ದೇ ಆದ ಇನ್ನೊಂದು ಪರಿಪೂರ್ಣ ಪ್ರತಿ ಸೃಷ್ಟಿಯಾಗೋದು ಹೇಗೆ? ಇದಕ್ಕೋಸ್ಕರ ಜೀವಿಗಳು ಬಳಸುವ ಬೇರ್ಬೇರೆ ವಿಧಾನಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇ ಭಾಗದಲ್ಲಿ ತುಂಬಾನೇ ಸರಳವಾದ ವಿಧಾನಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಒಂದು ಜೀವ ಕೋಶ ಮಟ್ಟದಲ್ಲಿ ಹೇಗೆ ವಿಭಜನೆಯಾಗುತ್ತೆ ಅನ್ನೋದ್ರಿಂದ ಶುರು ಮಾಡೋಣ. ಇದನ್ನ ದ್ವಿವಿದಳನ ಅಂತ ಕರೀತಾರೆ. ಅಂದ್ರೆ ತುಂಬಾ ಸಿಂಪಲ್. ಒಂದು ಕೋಶ ವಿಭಜನೆಯಾಗಿ 2 ಮರಿಕೋಶಗಳು ಹುಟ್ಟುಕೊಳ್ಳುತ್ತವೆ. ಈ ವಿಧಾನವನ್ನ ನಾವು ಹೆಚ್ಚಾಗಿ ಏಕಕೋಶ ಜೀವಿಗಳಲ್ಲಿ ನೋಡ್ತೀವಿ. ದ್ವಿವಿದಳನಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ ಅಮೀಬಾ. ಇದು ಸರಳವಾಗಿ 2 ಒಡೆದು ಒಂದೇ ತರ ಇರುವ 2 ಹೊಸ ಜೀವಿಗಳಾಗಿ ಬದಲಾಗುತ್ತೆ. ಸರಿ, ಈಗ ಯೋಚನೆ ಮಾಡಿ ನೋಡಿ. ಒಂದು ಕೋಶ 2 ಆಗೋ ಬದಲು ಒಂದೇ ಸಲಕ್ಕೆ ಅಸಂಖ್ಯಾತ ಹೊಸ ಕೋಶಗಳಾಗಿ ಸಿಡಿದು ಬಿಡ್ತ್ರೆ? ಹೌದು, ಇದನ್ನೇ ಬಹುವಿಡಳನ ಅಂತ ಕರೆಯೋದು. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಮಲೇರಿಯಾಗೆ ಕಾರಣವಾಗುವ ಪ್ಲಾಸ್ಮೋಡಿಯಂ ಅನ್ನೋ ಪರಾವಲಂಬೆ. ಇದು ಇದೇ ವಿಧಾನವನ್ನ ಬಳಸ್ಕೊಂಡು ತುಂಬಾನೇ ವೇಗವಾಗಿ ತನ್ನ ಸಂಖ್ಯೆಯನ್ನ ಹೆಚ್ಚಿಸ್ಕೊಳ್ಳುತ್ತೆ. ಹಾಗಾದ್ರೆ ಇವೆರಡರ ನಡುವಿನ ಮುಖ್ಯ ವ್ಯತ್ಯಾಸ ಏನು? ಅದು ಹುಟ್ಟುವ ಸಂತತಿಯ ಸಂಖ್ಯೆ. ದ್ವಿವಿದಳನದಲ್ಲಿ 1ರಿಂದ 2 ಜೀವಿಗಳು ಹುಟ್ಟಿದ್ರೆ, ಬಹುವಿದಳನದಲ್ಲಿ ಒಂದೇ ಕೋಶದಿಂದ ಅಸಂಖ್ಯಾತ ಜೀವಿಗಳು ಹುಟ್ಟುತ್ತವೆ. ಇದು ನಿಜಕ್ಕೂ ದೊಡ್ಡ ವ್ಯತ್ಯಾಸ ಅಲ್ವಾ? ಪ್ಲಾಸ್ಮೋಡಿಯಂನಂತಹ ಜೀವಿಗಳಿಗೆ ಇಷ್ಟು ವೇಗವಾಗಿ ತಮ್ಮ ಸಂಖ್ಯೆಯನ್ನ ಹೆಚ್ಚಿಸ್ಕೊಳ್ಳೋದು ಬದುಕಿ ಉಳಿಯೋಕೆ ತುಂಬಾನೇ ಮುಖ್ಯ. ಸರಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಸ್ವಲ್ಪ ಹೆಚ್ಚು ಸಂಕೀರ್ಣವಾದ ಜೀವಿಗಳು ಅಂದ್ರೆ ಬಹುಕೋಶೀಯ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಮುಂದಿನ ವಿಧಾನ ತುಂಡರಿಕೆ ಅಥವಾ ಫ್ರಾಗ್ಮೆಂಟೇಷನ್. ಹೆಸರೇ ಹೇಳೋ ಹಾಗೆ ಈ ವಿಧಾನದಲ್ಲಿ ಒಂದು ಜೀವಿಯ ದೇಹ ಚಿಕ್ಕ ಚಿಕ್ಕ ತುಂಡುಗಳಾಗಿ ಒಡೆಯುತ್ತೆ. ಆಶ್ಚರ್ಯ ಅಂದ್ರೆ ಆ ಪ್ರತಿಯೊಂದು ತುಂಡು ಕೂಡ ಒಂದು ಪೂರ್ತಿ ಹೊಸ ಜೀವಿಯಾಗಿ ಬೆಳೆಯುತ್ತೆ. ಅಂದ್ರೆ ಇಲ್ಲಿ ಒಡೆಯೋದೆ ಹೊಸ ಜೀವಕ್ಕೆ ದಾರಿ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದ್ರೆ ಸ್ಪೈರೋಗೈರಾ ಅನ್ನೋ ಪಾಚಿ. ಇದು ಸಂತಾನೋತ್ಪತ್ತಿಗಾಗಿ ಇದೇ ತುಂಡರಿಕೆಯ ವಿಧಾನವನ್ನೇ ಅವಲಂಬಿಸಿದೆ. ಮುಂದಿನದು ಪುನರುತ್ಪಾದನೆ ಅಂದ್ರೆ ರೀಜೆನರೇಷನ್. ಇದು ನಿಜಕ್ಕೂ ಒಂದು ಅದ್ಭುತವಾದ ಸಾಮರ್ಥ್ಯ. ಯಾಕಂದ್ರೆ ಇಲ್ಲಿ ಒಂದು ಜೀವಿಯ ದೇಹವನ್ನ ಕತ್ತರಿಸಿದ್ರೆ ಆ ಪ್ರತಿಯೊಂದು ತುಂಡು ಕೂಡ ಒಂದು ಸಂಪೂರ್ಣ ಹೊಸ ಜೀವಿಯಾಗಿ ಬೆಳೆಯುತ್ತೆ. ಪ್ಲನೇರಿಯಾ ಅನ್ನೋ ಚಪ್ಪಟೆ ಹುಳು ಮತ್ತು ಹೈಡ್ರಾ, ಈ ಜೀವಿಗಳು ಪುನರುತ್ಪಾದನೆಯಲ್ಲಿ ಮಾಸ್ಟರ್ಸ್ ಇದ್ದ ಹಾಗೆ. ನೀವದನ್ನ ಎಷ್ಟು ತುಂಡುಗಳಾಗಿ ಕತ್ತರಿಸಿದ್ರೂ ಸರಿ, ಪ್ರತಿಯೊಂದು ತುಂಡು ಒಂದು ಹೊಸ ಜೀವಿಯಾಗಿ ಬೆಳೆದ್ಬಿಡುತ್ತೆ. ಹಾಗಾದ್ರೆ ಈ ತುಂಡರಿಕೆ ಮತ್ತು ಪುನರುತ್ಪಾದನೆ ಎರಡೂ ಒಂದೇ ತರಹ ಅನ್ಸುತ್ತೆ ಅಲ್ವಾ? ಆದ್ರೆ ಒಂದು ಸಣ್ಣ ಆದ್ರೆ ತುಂಬಾ ಮುಖ್ಯವಾದ ವ್ಯತ್ಯಾಸ ಇದೆ. ತುಂಡರಿಕೆ ಅನ್ನೋದು ಸಾಮಾನ್ಯವಾಗಿ ಒಂದು ಸಹಜ ಸಂತಾನೋತ್ಪತ್ತಿ ಪ್ರಕ್ರಿಯೆ. ಆದ್ರೆ ಪುನರುತ್ಪಾದನೆ ಅನ್ನೋದು ದೇಹಕ್ಕೆ ಏನಾದ್ರೂ ಹಾನಿಯಾದಾಗ ಅಂದ್ರೆ ಕಟ್ಟಾದಾಗ ನಡೆಯುವ ಒಂದು ಪ್ರತಿಕ್ರಿಯೆ. ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಸಹಜ ಪ್ರಕ್ರಿಯೆ, ಇನ್ನೊಂದು ರಿಪೇರ್ ಮಾಡ್ಕೊಳ್ಳೋ ತರದ ಪ್ರಕ್ರಿಯೆ. ಇನ್ನೊಂದು ವಿಧಾನ ಮೊಗ್ಗುವಿಕೆ ಅಥವಾ ಬಡ್ಡಿಂಗ್. ಇದರಲ್ಲಿ ಕೆಲವು ಜೀವಿಗಳು ತಮ್ಮ ದೇಹದ ಮೇಲೆಯೇ ತಮ್ಮದೇ ಒಂದು ಮಿನಿ ವರ್ಷನ್ ಅನ್ನ ಬೆಳೆಸ್ಕೊಳ್ತವೆ. ಅದನ್ನೇ ಮೊಗ್ಗು ಅಂತ ಕರೆಯೋದು. ಆ ಮೊಗ್ಗು ಪೂರ್ತಿಯಾಗಿ ಬೆಳೆದ ಮೇಲೆ ತನ್ನ ತಾಯಿ ದೇಹದಿಂದ ಬೇರೆಯಾಗಿ ಒಂದು ಹೊಸ ಸ್ವತಂತ್ರ ಜೀವಿಯಾಗಿ ಬದುಕಲು ಶುರು ಮಾಡುತ್ತೆ. ಮೊಗ್ಗುವಿಕೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮತ್ತೆ ಅದೇ ಹೈಡ್ರಾ. ನೋಡಿ, ಈ ಜೀವಿ ನಮಗೆ ಮತ್ತೆ ಸಿಕ್ತು. ಸರಿ, ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಾವೀಗಾಗ್ಲೇ ಮಾತಾಡಿದ ಒಂದು ಜೀವಿ ಈ ಅದ್ಭುತ ವಿಧಾನಗಳಲ್ಲಿ ಒಂದಲ್ಲ 2 ಬಳಸುತ್ತೆ. ಅದ್ಯಾವುದು ಅಂತ ನೋಡೋಣ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಹೈಡ್ರಾ. ಇದು ನಿಜಕ್ಕೂ ಒಂದು ವರ್ಸಟೈಲ್ ಜೀವಿ. ಯಾಕಂದ್ರೆ ಇದು ಮೊಗ್ಗನ್ನ ಬೆಳೆಸ್ಕೊಂಡು ಹೊಸ ಜೀವ ಸೃಷ್ಟಿ ಮಾಡುತ್ತೆ. ಹಾಗೆಯೇ ತನ್ನ ದೇಹದ ತುಂಡಾದ ಭಾಗದಿಂದ ಪುನರುತ್ಪಾದನೆ ಮಾಡಿಕೊಂಡು ಹೊಸ ಜೀವವನ್ನ ಸೃಷ್ಟಿ ಮಾಡುತ್ತೆ. ಒಂದೇ ಜೀವಿ 2 ವಿಧಾನಗಳು. ಇದೆಲ್ಲ ನೋಡಿದ್ಮೇಲೆ ಒಂದು ಕೊನೆಯ ಪ್ರಶ್ನೆ ಮೂಡುತ್ತೆ. ಭೂಮಿಯ ಮೇಲೆ ಜೀವಿಗಳು ಬದುಕಿ ಉಳಿಯಲು ಮತ್ತು ಇಷ್ಟೊಂದು ವೈವಿಧ್ಯಮಯವಾಗಿರಲು ಈ ಬೇರೆ ಬೇರೆ ವಿಧಾನಗಳು ಹೇಗೆಲ್ಲ ಸಹಾಯ ಮಾಡಿರ್ಬೋದು ಅಲ್ವಾ? ಕೇವಲ ತನ್ನದೊಂದು ಪ್ರತಿಯನ್ನು ಮಾಡೋಕೆ
ಪ್ರಕೃತಿ ಯಾಕೆ ಇಷ್ಟೊಂದು ಅದ್ಭುತವಾದ ವಿಭಿನ್ನವಾದ ದಾರಿಗಳನ್ನು ಸೃಷ್ಟಿ ಮಾಡಿದೆ? ಇದೊಂದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ.